സർ ഈ ഉദ്ഘാടനാലേസരെ അധ്യക്ഷത വഹിಸಿ അതേപോലെ PA ഡിഗ്രി കോളേജിലെ പ്രിൻസിപ്പൽ ആയ ഞങ്ങളെ ಬೆನ್ನೆಲುಬಾಯಿ ನಿಂಡೆ ഞങ്ങളെ പിരിച്ചെത്തു ഡോക്ടർ സർഫാസ് എ ഹാസിം ಮನಃಶಾಸ್ತ್ರಜ್ಞರ್ ಮನಸ್ಸಿರ ತರಬೇತುದಾರರ್ ಇಯಲೊಟ್ಟಿಗೆ ಅಧ್ಯಕ್ಷೀಯ ಫಲಕ ಪರ್ಯನುಂಟು ಕೇಟೋಲ್ಲ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರೇ, ಬ್ಯಾರಿ ಅಧ್ಯಯನ ಪೀಠತೆ ಸಂಯೋಜಕರಾಯ ಡಾಕ್ಟರ್ ಅಬುಬಕ್ಕರ್ ಸಿದ್ದೀಕ್, ಮೇಲ್ತೇನಲ್ಲಿರುವ ಎಲ್ಲ ಹಿರಿಯರು, ಡಾಕ್ಟರ್ ಇಸ್ಮಾಯಿಲ್ ಸರ್ ಉಂಟು, ಖಾಲಿದ್ ತನ್ನೀರ್ಬಾವಿ ಅವರ ಮಗಳು ನಮ್ಮ ವಿದ್ಯಾರ್ಥಿಯಾಗಿದ್ದರು. ಅದೇ ರೀತಿ ಪತ್ರಕರ್ತರು ಆದ ಹಂಸ ಮಲಾರ್, ಮೊಯ್ದೀನ್ ಬಾಷಾ ಸಾಂಬರ್ ತೋಟ, ಜನಾಬ್ ಅಬ್ಬಾಸ್ ಉಚ್ಚಿಲ್, ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಆತ್ಮೀಯರಾದ ಶ್ರೀ ನಿಯಾಜ್ರವರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಉಪನ್ಯಾಸಕ ವೃಂದದವರೇ, ಆಹ್ವಾನಿತರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಈ ಕ್ಯಾಂಪಸ್ ತೊಡಗಿಟ್ಟು 25 ವರ್ಷ ಆಯಿತು. ನಂಗೆ ಅವರು ಬೇಜಾರು ಹೋಗ್ಕು ಕೊಸಿ ಹೋಗ್ಕು. ಈ 25 ವರ್ಷದಲ್ಲಿ ನಂಗೆ ಹಿಂಗಂತವ್ರು ಕಾರ್ಯಕ್ರಮ ಹಾಕೋಕೆ ಆಯ್ತಿಲ್ಲ ಅಂತವ್ರು ಬೇಜಾರು. ಆ ಒಂದು 25ನೇ ವರ್ಷದ ಒಂದು ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ. ಇದಕ್ಕಾಗಿ ನಾನು ಯಾವತ್ತೂ ಬೇರೆ ಅಧ್ಯಯನ ಪೀಠಕ್ಕೆ ನಾವು ಯಾವಾಗಲೂ ಋಣಿಯಾಗಿದ್ದೇವೆ. ನಮಗೆ ಅಬುಬಕ್ಕರ್ ಸಿದ್ದೀಕ್ರವರು ಫೋನ್ ಮಾಡಿ ಹೇಳಿದರು, ಒಂದು 60 ವಿದ್ಯಾರ್ಥಿಗಳು ಸಾಕು. ನಾವು 60 ವಿದ್ಯಾರ್ಥಿಗಳನ್ನು ಇಂಥ ಸನ್ನಿವೇಶದಲ್ಲಿ ಇದೊಂದು ಸೇರ್ಬಟ್ರದೆ ತುಂಬ ಬೆಲೆ ಕಷ್ಟ. ಹಾಗೆ ಇಂದು 100 ಸ್ಟೂಡೆಂಟ್ಸ್ ಉಳ್ಳಾರು ಕೂಡ ಇಡೀ ಕ್ಯಾಂಪಸ್ಸಲ್ಲಿ ತುಂಬ ವಿದ್ಯಾರ್ಥಿಗಳಿದ್ದಾರೆ. ನಾನು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಅಂತ ನಾನು ಎಣಿಸ್ಕೊಂಡಿರಲಿಲ್ಲ. ನನಗೆ ಅಬುಬಕ್ಕರ್ ಸಿದ್ದೀಕ್ ಅವ್ರ ಹತ್ರ ಹೇಳಿದ್ದೆ, ನಮಗೆ ದೊಡ್ಡ ಆಡಿಟೋರಿಯಂ ಇದೆ, ಹಾಗೂ ಒಂದು 200-250 ಕ್ಯಾಪಾಸಿಟಿ ಸೆಮಿನಾರ್ ಹಾಲ್ ಕೂಡ ಇತ್ತು. ಇಡೀ ಕ್ಯಾಂಪಸ್ನ ಬೇರೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಒಂದು ಮಾಡ್ಬೋದಿತ್ತು ಅಂತ ಇವತ್ತು ನನಗೆ ಒಂದು ಅನಿಸಿಕೆ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ನಾವು ಖಂಡಿತ ಮಾಡ್ತೇವೆ. ಬೇರೆ ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾಲಯ ಇದಕ್ಕೆ ಯಾವತ್ತೂ PA ಪ್ರಥಮ ದರ್ಜೆ ಕಾಲೇಜು ನಿಮ್ಮೊಂದಿಗೆ ಇದೆ. ಎಂಟೈರ್ ಕ್ಯಾಂಪಸ್ ಯಾವತ್ತೂ ಕಾರ್ಯಕ್ರಮ ಮಾಡಲಿಕ್ಕಿದ್ದರೆ ನಿಮ್ಮೊಂದಿಗೆ ನಾವು ಇದ್ದೇವೆ. ಈ ಬ್ಯಾರಿ ಭಾಷೆಯಲ್ಲಿ ಇತರ ಚಂದ ಫಲ್ಕವರಿಗೆ ಅವರು ಅಂತ ನಾನು ಹಿಂದೆ ಕೇಟದು. ಯೂಶ್ವಲಿ ನಂಗೆ ಹಂಗಂತೆ ಅವಕಾಶ ಕಿಟ್ಟರೆ ಕೊರಡಿ ಅಬುಬಕ್ಕರ್ ಸಿದ್ದೀಕ್ ನಂಗೆ ಬ್ಯಾರಿ ಭಾಷೆಯಲ್ಲಿ ಹಿಂಗೆ ಮುಂಡ್ರೆಂಗು ಸ್ಟೇಜಲ್ಲಿ ನಿಂಡುತ್ತ ಆ ಬ್ಯಾರಿ ಭಾಷೆಯಲ್ಲಿ ಮುಂಡ್ರೆ ಹತ್ತಿರ ಸುಲಭ ಅಲ್ಲ ಅದು. ಸೊ ಕೇಕು ಬಾರಿ നല്ല ಖುಷಿಯಾಯಿತು. പിന്നെ ഞങ്ങൾ ಉದ್ಘಾಟಕರಿಂದ ಕಂಪ್ಲೀಟ್ ಚರಿತ್ರಮೇ ಚೆಂದ ಬಿಟ್ಟಿತು. ತುಂಬ ಒಳ್ಳೆಯ ವಿಷಯವನ್ನು, ಇದರ ಇತಿಹಾಸವನ್ನೇ ಹೇಳಿದ್ದಾರೆ. ತುಂಬ ಅಧ್ಯಯನ ಕೂಡ ಅವರು ಮಾಡಿದ್ದಾರೆ. ಕನ್ನಡ ಪ್ರಾಧ್ಯಾಪಕರಾಗಿ ಕೂಡ ಅವರಿಗೆ ಎಲ್ಲ ಭಾಷೆಯ ಮೇಲೆ ಒಂದು ಅತ್ಯಂತ ಪ್ರೀತಿ ಗೌರವ ಇದೆ. ನಾವು ಇವತ್ತು ನಂಗೆ ಕೇರಳ ಪೋಯಿಂಗ್ അവിടെ മലയാളം ಬಿಟ್ಟದ್ದು ಬೇರೆ ಭಾಷೆ ಇಲ್ಲ. ನಂಗೆ അവിടെ പോയെങ്കും ನಂಗೆ ಎಂದು ಮುಂಡೆ ಹಂಗೆ ಮಲಯಾಳത്തിലೇ ಚೆಲ್ರೆ ನಂಗೆ ಅರ್ಥ ಆಗೋಟ್ರಿ, ನಂಗೆ ಅದು ಅರ್ಥ ಹಾಕೋನು. ಕರ್ನಾಟಕ ಜನರು ತುಂಬ ಸೌಮ್ಯವಂತರು ಅಂತ ಹೇಳ್ಬೋದು. ಅವರು ಇಲ್ಲಿ ಬಂದು ಮಲಯಾಳ ಮಾತಾಡಿದ್ರು, ನಾವು ಮಲಯಾಳ ಅಥವಾ ತಮಿಳು ಅಥವಾ ಹಿಂದಿ ಗೊತ್ತಿಲ್ಲದಿದ್ದರೂ ಕೂಡ ನಾವೊಂದು ಪ್ರಯತ್ನ ಮಾಡ್ತೇವೆ. ಅದು ಮಲಯಾಳಿಗಳ ಒಂದು ಅವರ ಭಾಷೆಯ ಮೇಲೆ ಅತ್ಯಂತ ಗೌರವ ಅಂತ ಕೂಡ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಕರ್ನಾಟಕದ ಜನತೆ ತುಂಬ ಸೌಮ್ಯವಂತರು ಕೂಡ ಹೇಳ್ಬೋದು. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಈಗ ಬ್ಯಾರಿ ಮಕ್ಕಳು ಎಲ್ಲ ಕಾಲೇಜುಗಳಲ್ಲಿ ಇದ್ದಾರೆ, ಒಳ್ಳೆಯ ಒಂದು ಸಂಖ್ಯೆಯಲ್ಲಿ ಕೂಡ ಇದ್ದಾರೆ. ಸೊ ಎಲ್ಲ ಕಾಲೇಜುಗಳಲ್ಲಿ ಒಂದು ಬ್ಯಾರಿ ಸಂಘ ಅಂದರೆ ಈಗ ಕನ್ನಡ ಸಂಘ ಇದೆ, ಹಿಂದಿ ಸಂಘ ಇದೆ, ಅದೇ ಥರ ಒಂದು ಬ್ಯಾರಿ ಸಂಘವನ್ನು ಕೂಡ ಒಂದು ಪ್ರಾರಂಭಿಸಿ ಈ ಭಾಷೆಯ ಒಂದು ಉಳಿವಿಗಾಗಿ ನಾವೆಲ್ಲರೂ ಒಂದು ಪ್ರಯತ್ನ ಪಡಬೇಕಾದ ಒಂದು ಸನ್ನಿವೇಶ ಇವತ್ತು. ನಾವು ಚಿಕ್ಕ ಇರುವಾಗ ಸರ್ ನಮ್ಮ ಮಕ್ಕಳೆಲ್ಲ ನಮಗೆ ಶಾಲೆಯಲ್ಲಿ ತಮಾಷೆ ಮಾಡ್ತಿದ್ರು, ಎಂಚು ನಮ್ಮ ಬ್ಯಾರಿ ಅಂತ. ಆಗ ನಮಗೆ ಆಗ ಬ್ಯಾರಿ ಭಾಷೆ ಒಂದು ಮಹತ್ವ ಕೂಡ ಗೊತ್ತಿರಲಿಲ್ಲ. ಇವತ್ತು ಹಾಗೆ ಅಲ್ಲ. ಇವತ್ತು ಎಲ್ಲ ಬೇರೆ ಅಲ್ಲದವರು ಕೂಡ, ಅಂದರೆ ಬೇರೆ ಹೆಸರು ಇಲ್ಲದಿದ್ದರೂ ಕೂಡ ಅವರ ಹೆಸರನ್ನ ಹಿಂದೆ ಒಂದು ಬೇರೆ ಅಂತ ಸೇರಿಸ್ಕೊಳ್ತಾರೆ. ಅಷ್ಟೊಂದು ಹೆಮ್ಮೆ ಇವತ್ತು ನಮಗೆ ಬೇರೆ ಅಂತ ಹೇಳಲಿಕ್ಕೆ. ಈ ಒರಿಜಿನಲಿ ಆಗಿ ಇದೊಂದು ಬಿಸ್ನೆಸ್ ಕಮ್ಯುನಿಟಿ, ಅಂದರೆ
ಈ ಬ್ಯಾರಿಗಳಷ್ಟು ಬಿಸ್ನೆಸ್ ಈಗ ಮತ್ತೆ ಯಾರು ಮಾಡ್ತಿಲ್ಲ, ಈಗಲೂ ಕೂಡ ಇದ್ದಾರೆ. ಒಂದು ಬಿಸ್ನೆಸ್ ಅಂತ ಹೇಳುವಾಗ ಅದು ಒಂದು ಬ್ಯಾರಿ ಕಮ್ಯುನಿಟಿಯಿಂದ ಪ್ರಾರಂಭವಾದದ್ದು ಇರ್ಬೋದು. ಅದೇ ಥರ ಇತ್ತೀಚಿನ ದಿನಗಳಲ್ಲಿ ಬ್ಯಾರಿ ವಿದ್ಯಾರ್ಥಿಗಳು ಕೂಡ ತುಂಬ ಕಲಿಕೆಯಲ್ಲಿ ಮುಂದೆ ಬಂದಿದ್ದಾರೆ. ಇದು ಮೊದಲು ಇರಲಿಲ್ಲ. ಮೊದಲೊಂದು ಹೈಸ್ಕೂಲ್ ಕೂಡ ಕಲಿತ ಸನ್ನಿವೇಶ ತುಂಬ ಕಡಿಮೆ. ಈಗ ತುಂಬ ಮೊದಲಿನವರು ಕೆಲವರು ಇಲ್ಲಿ ವೇದಿಕೆಯಲ್ಲಿರುವಂಥವರೆಲ್ಲ ಕೆಲವು ಬಿಟ್ಟರೆ ಉಳಿದವರೆಲ್ಲ ಒಂದು 10th ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಬಿಸ್ನೆಸ್ ಮಾಡುವವರೇ. ಆದರೆ ಈಗ ಹಾಗೆಲ್ಲ. ಈಗ ಈ ಕ್ಯಾಂಪಸ್ಸಲ್ಲಿಯೇ ಎಷ್ಟೊಂದು ಬೇರೆ ವಿದ್ಯಾರ್ಥಿಗಳು ಒಂದು ಕಲೀಲಿಕ್ಕೆ ಒಂದು ಅವಕಾಶ ದೊರಕಿದೆ ಅಂತ ಹೇಳಿದರೆ ಇವತ್ತು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಬೇರೆಗಳು ಬಿಸ್ನೆಸ್ಸಲ್ಲಿ ಮಾತ್ರ ಅಲ್ಲ, ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ಮುಂದೆ ಬಂದು ಅವರ ಜವಾಬ್ದಾರಿಯನ್ನು ಒಂದು ಉತ್ತಮ ರೀತಿಯಲ್ಲಿ ಪ್ರದರ್ಶಿಸ್ತಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಸೊ ನನಗೆ ಈ ಹಿರಿಯರ ಮುಂದೆ ಮಾತಾಡಲು ಏನಿಲ್ಲ, ಆದರೂ ಒಂದು ಪ್ರಿನ್ಸಿಪಲ್ ಆಗಿ ಅಧ್ಯಕ್ಷ ನುಡಿಗಳನ್ನು ಮಾತ್ರ ಒಂದು 2 ನಿಮಿಷ ಮಾತಾಡುವಂತ ಮಾತ್ರ ನಾನೊಂದು ಆಶಿಸ್ತಾ ಇದ್ದೇನೆ. ಸೊ ಇಲ್ಲಿ ಬಂದ ಎಲ್ಲ ಬ್ಯಾರಿ ಸಂಯೋಜಕರಿಗೂ, ಬ್ಯಾರಿ ಸಲಹಾ ಸಮಿತಿ ಇವರಿಗೂ ಎಲ್ಲರಿಗೂ, ಹಾಗೂ ಉದ್ಘಾಟಕರಾಗಿ ಬಂದ ನಮ್ಮ ಆತ್ಮೀಯರು ಡಾಕ್ಟರ್ ಧನಂಜಯ ಕುಂಬ್ಳೆ ಅವರಿಗೂ, ನಿಯಾಜ್ರವರಿಗೂ ಎಲ್ಲರಿಗೂ ಒಂದು ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತುಂಬ ಧನ್ಯವಾದವನ್ನು ಹೇಳುತ್ತಾ, ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮುಂದುವರಿಯಲಿ. ಯಾವತ್ತೂ ಪೇಸ್ ಜ್ಞಾನ ನಗರ ಈ ಒಂದು ಕಾರ್ಯಕ್ರಮಕ್ಕೆ ಯಾವತ್ತೂ ಒಂದು ಸಪೋರ್ಟ್ ಆಗಿರ್ತದೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ.